ಬಾಗಲಕೋಟೆ ಜಿಲ್ಲೆ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಹುನಗುಂದ ಮತ್ತು ಬಸವ ಕೇಂದ್ರ ಅಕ್ಕನ ಬಳಗ ತರುಣ ಸಂಘಗಳ ಸಹಯೋಗದಲ್ಲಿ ದಿನಾಂಕ ಮೇ 16, 2024 ರಿಂದ ದಿನಾಂಕ ಮೇ 19, 2024 ರವರೆಗಿನ 4 ದಿನಗಳ ಕಾಲಾವಧಿಯ ಶರಣ ಸಿದ್ಧಾಂತ ವಿದ್ಯಾಪೀಠದ 54ನೇಯ ಶಿವಾನುಭವ ತರಬೇತಿ ಶಿಬಿರ ಹಾಗೂ ಡಾಕ್ಟರ್ ಮಹಾಂತ ಶಿವಯೋಗಿಗಳು 6ನೇ ಶರಣೋತ್ಸವದ ಶಿಬಿರದ ಮಂಗಲ ಸಮಾರಂಭವು ಹುಬ್ಬಳ್ಳಿಯ 3000 ಮಠದ ಶ್ರೀಗುರು ರಾಜಯೋಗೇಂದ್ರ ಮಹಾಸ್ವಾಮಿಗಳ ಮತ್ತು ಶ್ರೀ ಜಗದ್ಗುರು ಬಸವ ಜಯಮೃತ್ಯುಂಜಯ ಸ್ವಾಮಿಗಳು ಶ್ರೀ ಪಂಚಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀಗುರು ಮಹಾಂತ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಬಸವ ಮಂಟಪಾವರಣದಲ್ಲಿ ಅಪರಾಹ್ನ 12 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮ ಪೂರ್ವದಲ್ಲಿ ಬೆಳಗ್ಗೆ 6 ಗಂಟೆಗೆ ಹುನಗುಂದ ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಶ್ರೀ ಗುರುಮಹಾಂತ ಸ್ವಾಮಿಗಳು ಮತ್ತು ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಸೇರಿದಂತೆ ಇತರೆಹರ ಗುರುಚರ ಮೂರ್ತಿಗಳ ನೇತೃತ್ವದಲ್ಲಿ ಮಹಾಂತ ಜೋಳಿಗೆ ವ್ಯಸನ ಮುಕ್ತಾಂದೋಲನದ ಪಥಸಂಚಲನ ಜರುಗಿತು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀರಣ್ಣ ರಾಜೂರ, ವೀರಭದ್ರಪ್ಪ ಕುರಂದನವರ, ಗುರಣ್ಣವರ ಮರಟದ ಮತ್ತು ಮನೋಹರ ಕೋರಿಶರಣರು ತಮ್ಮಾನುಭಾವದ ನುಡಿಗಳ ಪರ ಮಾತನಾಡಿ ಡಾಕ್ಟರ್ ಮಹಾಂತ ಶಿವಯೋಗಿಗಳೊಂದಿಗಿನೊಡನಾಟ ಹಾಗೂ ಅವರು ತಮ್ಮ ಜೀವಿತಾವಧಿಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಸಮಸಮಾಜ ನಿರ್ಮಾಣಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಸೇರಿದಂತೆ ಅನೇಕ ಧಾರ್ಮಿಕ ಸಂತರ, ದಾರ್ಶನಿಕರ ವಿಚಾರಧಾರೆಗಳು, ಚಿಂತನೆಗಳ ನೆಲಗಟ್ಟಿನಲ್ಲಿ ಕೊಟ್ಟ ಕೊಡುಗೆಗಳು ಪ್ರಸ್ತಾಪಗೊಂಡವು. ಈ ಒಂದು ಕಾರ್ಯಕ್ರಮದಲ್ಲಿ ಅಕ್ಕನ ಬಳಗ ತಾಯಂದಿರಿಂದ ವಚನ ಪ್ರಾರ್ಥನೆ ಗೀತೆ ಮತ್ತು ಕಲ್ಲುದೇವರು ದೇವರೆಲ್ಲೆಂಬ ಮೌಢ್ಯ ಕಂದಾಚಾರಗಳು ಹೋಗಲಾಡಿಸುವ ರೂಪಕ ರಚನೆ ಪ್ರದರ್ಶನವಾಯಿತು. ಹಾಗೂ ಎಂ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಕುಮಾರಿ ಆದ್ವಿಕಾಯತ್ ಬೋಳಿಶೆಟ್ಟರ, ಸಾನಿಕಾ ಕುಷ್ಟಗಿಯವರಿಂದ ವಚನ ನೃತ್ಯ ಪ್ರದರ್ಶನ ಮತ್ತು ಅತಿಥಿಗಳಿಗೆ ಶ್ರೀಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಜರುಗಿತು. ನಂತರ ಶ್ರೀಗಳು ಆಶೀರ್ವಚನ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರಾದ ರವಿಹುಚನೂರರು ಸ್ವಾಗತಿಸಿದರೆ, ಅಪ್ಪು ಆಲೂರರು ಶರಣು ಸಮರ್ಪಣೆಯನ್ನು ಸಲ್ಲಿಸಿದರು. ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಶಿವಗಂಗಾದುಗ್ಗಿ, ಶ್ರೀಮತಿ ನಾಗರತ್ನಾಭಾವಿ ಕಟ್ಟಿರು ನೆರವೇರಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತ ಸಾಗರಕ್ಕೆ ಪ್ರಸಾದದ ಅಡುಗೆಗಾಗಿ ಹುನಗುಂದ ಪಟ್ಟಣದ ತಾಯಂದಿರು, ಯುವತಿಯರು, ಯುವಕರು, ಹಿರಿಯರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ತನು, ಮನ, ಧನದ ಸೇವೆಯೊಂದಿಗೆ ಶ್ರೀಮಹಾಂತ ಶಿವಯೋಗಿಗಳ ಬಸವ ಪಥದ ಶರಣೋತ್ಸವ ಸೇವೆಗೆ ಸಾಕ್ಷಿಯಾದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಏರಿಯಾ ಭಾಳ ದೊಡ್ಡದೈತೆ ನಿನ್ನಂಗ ಒಂದೊಂದು ಸರಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ 4 ದಿನಗಳ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂತ ನಮ್ಮ ಭಾಗದ ನಡೆದಾಡುವ ದೇವರದೇ ಖ್ಯಾತವಾಗಿರುವ ಅತಿಥಿಗಳಿಗೆ ಆಗಮಿಸಿದ ಶರಣ ಶ್ರೀ ಡಾಕ್ಟರ್ BH ಕೆರುಡಿ ಖ್ಯಾತ ವೈದ್ಯರು ಬಾಗಲಕೋಟೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ.
ಆ ಶಿಬಿರವನ್ನ ನಡೆಸಿದ್ರೆ ನಿಜ. ಯಾಕಂದ್ರೆ ಬುದ್ಧಿಯ ಮಟ್ಟ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿ ಹೇಳುವ ರೀತಿನ ಬೇರೆ, ವಯಸ್ಕರಿಗೆ ಹೇಳುವ ರೀತಿಯನ್ನ ಬೇರೆ ಇದೆ. ಹಾಗಾಗಿ ಎರಡು ವಿಧದಲ್ಲಿ ಈ ಶಿಬಿರವನ್ನ ಏರ್ಪಡಿಸ್ತೀವಿ. ಆಮೇಲೆ ಬೋಧಕರನ್ನ ತಯಾರು ಮಾಡೋದು, ಮೊದಲು ನಾವು ಬೋಧಕರನ್ನ ತಯಾರು ಮಾಡಬೇಕು, ಆಮೇಲೆ ಶಿಬಿರಾರ್ಥಿಗಳಿಗೆ ಅವರು ಬೋಧನೆ ಮಾಡ್ಲಿಕ್ಕೆ ಕೊಡ್ಬೇಕು. ಕೆಲಸ ಏನಾಗುತ್ತೆ ಅಂತಂದ್ರೆ ನಮ್ಮಂಥವ್ರನ್ನ ಕರೆಸ್ತಾರೆ, ನಮಗೇನು ಗೊತ್ತಿರುತ್ತಿಲ್ಲ, ಉಪನ್ಯಾಸ ಮಾಡಿ ಹೋಗ್ತೀವಿ, ಹಾಗದ ಹೇಗದ ಹೀಗೆ. ಅದು ನಿಜವಾದಂತ ಬೋಧನೆ ಅಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ತತ್ವ ಏನದ, ಅದು ಅಷ್ಟಾವರಣ ಇರ್ಬೋದು, ಪಂಚಾಚಾರ ಇರ್ಬೋದು, ಷಟ್ಸ್ಥಲ ಇರ್ಬೋದು. ಈ ತತ್ವಗಳನ್ನ ಆಳವಾಗಿ ಅಧ್ಯಯನ ಮಾಡೋದಷ್ಟೇನೆ ಅಲ್ಲ, ತಮ್ಮಲ್ಲಿ ಆತ್ಮಸಾತ್ ಮಾಡಿಕೊಂಡು ಅದರಂತೆ ಬದುಕಿದಂತ ಬೋಧಕರು ಮಾತ್ರ ನಿಜವಾದ ರೀತಿಯ ಶಿಬಿರವನ್ನು ನಡೆಸುವಂಥದ್ದು. ಮನುಷ್ಯ ಯಾವಾಗ ಸಣ್ಣ ಅನಿಸ್ಕೊತಾನೋ ಅಥವಾ ವಿಧೇಯತೆಯನ್ನು ತುಂಬಿಕೊಂಡು ಬದುಕ್ತಾನೋ ಅವಳ ಎತ್ತರ್ಕೋ. ಬಸವಣ್ಣನ ಆ ಹಿನ್ನೆಲೆಗಳನ್ನು ಎತ್ತರ್ಕೋದು. ಅಪ್ಪರು ನಮ್ಮ ಮಾತಾಡಕಂದ್ರೆ ಒಪ್ಪರು ನಮ್ಮ ದೋಹರ ಕಟ್ಟೆಯನ್ನು ಅಂತ ಹೇಳುವ ಮೂಲಕವಾಗಿ ಎಲ್ಲರನ್ನೂ ಹತ್ತಿರವಿರುವುದು, ಎಲ್ಲರನ್ನೂ ಹತ್ತಿರ ಕರ್ಕೊಳ್ಳೋದು, ವಿಶ್ವಾಸಕ್ಕೆ ತಗೊಳ್ಳೋದು, ಅವರಿಗಿಂತ ಸಣ್ಣವ ನಾನು ಅನ್ನುವ ಹಿನ್ನೆಲೆಗಳು ಅವರು ದೊಡ್ಡವರನ್ನು ಮಾಡಿ ಅವ್ರಿಗಿಂತ ದೊಡ್ಡವರಾಗಿ ಅವರು ನಡೆದ ಅಥವಾ ಅವರು ತೋರಿದಂತ ತಮ್ಮ ವ್ಯಕ್ತಿತ್ವ ಏನಲ್ಲ, ವ್ಯಕ್ತಿತ್ವ ಬಹಳ ದೊಡ್ಡದು. ಅದು ವಿಶ್ವ ಗುರು ಅಂತ ಕೊಟ್ಟರು ಕಡಿಮೆ, ಜಾಗತಿಕ ನಾಯಕ ಅಂತ ಕೊಟ್ಟರು ಕಡಿಮೆ. ಅಂದ್ರೆ ಬಸವಣ್ಣನವರಿಗೆ ಯಾವ ಉಪಾಧಿ ಬೇಕಾಗಿಲ್ಲ, ಅವರ ವ್ಯಕ್ತಿತ್ವನೇ ಉಪಾಧಿಗೆ ಮೀರಿದಂತಹದ್ದದ ಅಂತ ಒಂದು ಏನು ಅಂತ ಜಗತ್ತಿಗೆ ಗೊತ್ತಾಗತ್ತೆ. ಅಥವಾ ಮೊನ್ನೆ ತಾನೇ ಕರ್ನಾಟಕದವರು ಸಾಂಸ್ಕೃತಿಕ ನಾಯಕ ಅಂದ ಮೇಲೆ ಒಂದಿಷ್ಟು ಜನರಿಗೆ ಬಲ ಬಂದ್ರೆ, ಆದರೆ ಇವು ಯಾವ ಇಲ್ಲದಂದು ಅಂದಿನ ದಿನಮಾನದಲ್ಲಿ ಯಾರೊಬ್ಬರು ಈ ತತ್ವವನ್ನು ಅಷ್ಟು ಧೀಮಂತಿಕೆಯಿಂದ ಮೆರೆಯಲಾರದಂದು ಅದ್ಭುತವಾಗಿ ಮೆರೆದಂತ ವ್ಯಕ್ತಿಗಳು ಯಾರಾದಿದ್ರೆ ಅದು ಅಪ್ಪ ಮಹಾಂತಪ್ಪಗಳು. ಅವರಂತಹ ಧೀಮಂತಿಕೆ ನಮ್ಗೆ ಯಾರೂ ಕಂಡಿಲ್ಲ. ಬಹುಶಃ ನಿಮಗೆಲ್ಲರಿಗೂ ಎಲ್ಲರೂ ಸಿಕ್ಕಿರ್ಬೇಕು. ಆದ್ರೆ ನನ್ನ ದೃಷ್ಟಿಯಲ್ಲಿ, ನನ್ನ ಮನವರಿಕೆಗೆ ಬಂದಿರುತ್ತೆ, ಇಂಥ ಧೀಮಂತರು ಆಗಿಲ್ಲ ಅಂತ ಅನಿಸುತ್ತೆ. ಆದರೆ ಆ ವ್ಯಕ್ತಿ ನಮ್ಮಲ್ಲಿ ಆಗಮಿಸಿದ್ರು, ಅಪ್ಪ ಅವರು ನಮ್ಮಲ್ಲಿ ಬರ್ತಿದ್ರು. ನಮ್ಮ ಕೈಯಲ್ಲಿ ಆಗಬಾರದು ಅನ್ನುವಂಥ ಮನವರಿಕೆಯಿಂದ ಓಡಿ ಬರುವಂತ ತಾಯಿ ಹೃದಯ ಅಥವಾ ಆ ತಂದೆ ನಮ್ಮೆಲ್ಲರಿಗೂ ಎಷ್ಟು ಬೆಳಕನ್ನು ಚೆಲ್ಲಿದ್ರೆ, ಈ ಲಿಂಗ ಅನ್ನುವಂಥ ಒಂದು ದೇವರನ್ನ ನಮ್ಮೆಲ್ಲರಿಗೆ ಕಡ್ಡಾಯವಾಗಿ ಹಾಕೊಳ್ಳೇಬೇಕು ಅನ್ನುವಂತ ಒಂದು ಧೀಮಂತಿಕೆಯನ್ನು ಮೆರೆದವರು ಇಲಕಲ್ಲಿನ ಡಾಕ್ಟರ್ ಮಹಾಂತಪ್ಪಗಳು. ಆ ಅಪ್ಪವರು ಯಾರೇ ಬಂದ್ರು ಅವ್ರಿಗೆ ಹೇಳೋ ವಿಶ್ವಾಸ ಮುಗಿಸಿ ಚಿತ್ತರಿಗೆ ಸಂಸ್ಥಾನ ಇವೆಲ್ಲಕ್ಕೂ ನಮ್ಮ ಎಲ್ಲ ತಾಯಿಯ ತಂದೆಯ ಅನುಗ್ರಹದಿಂದ ಆ 14ನೇ ಮಹಾಂತ ಸ್ವಾಮಿಗಳು ನಮ್ಮ ಮನೆಯಲ್ಲಿ ಬಂದು ಲಿಂಗ ಪೂಜೆ ಮಾಡಿದ್ದು ನಮ್ಮ ತಾಯಿ ತಂದೆಯರು ಯಾವತ್ತೂ ಹೇಳುತ್ತಿದ್ದರು. ಆ ಮಕ್ಕಳು ನಮ್ಮ ಮೇಲೆ ಸಹಜವಾಗಿ ಆದ ಪರಿಣಾಮವಾಗಿದೆ. ಮತ್ತು ಮುಂಬೈ ಕರ್ನಾಟಕದ ಯಾವುದೇ ಮಠದ ಧಾರ್ಮಿಕ ಅವರು ಬಂದು ನಮ್ಮ ಮನೆಯಲ್ಲಿ ಲಿಂಗ ಪೂಜೆ ಮಾಡಿಕೊಂಡು ನಮ್ಮನ್ನು ಹರಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಅಕ್ಕಂದಿರು ಇಕ್ಕಳಿನಲ್ಲಿ ಸುಲಿದಾರಲ್ಲಿ ಆಗಮಿಸಿರುವಂತಹ ಶಿವಲಿಂಗೇಶ್ವರ ಈ ಕಾರ್ಯಕ್ರಮದ ವಿರಕ್ತ ಮಠದ ಶ್ರೀ ಶಿವಲಿಂಗ ಸ್ವಲ್ಪ
ಇದಕ್ಕೆ ಯಾರನ್ನು ತರಬೇಕು? ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ನಮಗೆಲ್ಲ. ನಾವು ಯಾರು ನಿರಾಕರಿಸಿದ್ರು ಈ ಮಠಕ್ಕೆ ಯಾರನ್ನು ತರೋಣ ಅಂತ ಕೇಳಿ ನಾವು ಏನು ಮಾಡೋದು? ಒಂದು ದಿವಸ ನಿಜವಾದ ಗಟ್ಟಿ ಹೇಳ್ಬಿಡ್ತೀನಿ. ಡಾಕ್ಟರ್ ಮಹಾತಪ್ಪರು ಚಿತ್ರದುರ್ಗಕ್ಕೆ ಹೋಗಿ ಸಂಜೆ ಮುಂದೆ 5 ಗಂಟೆಗೆ ಬಂದ್ರು. ನಾವು ಅವ್ರ ಮಠಕ್ಕೆ ಹೋದ್ವಿ. ಏನ್ ಮಾಡಕ್ ಹೊಂಟಿದ್ರು ಅವ್ರು ಯಾವಾಗಲೂ ಶಬ್ದ ಮಾತು ಧ್ವನಿ ಯಾರ್ದು ಬಿಡೇ ಹೊತ್ತು ಅದಕ್ಕೆಂದು ತೆಲಿಬಾಗಿರೋ ವ್ಯತ್ಯಾಸ ನಾವು ಮಾಡಿಲ್ಲ. ನಾನು ಮತ್ತೆ ಜೀವನ ಹೋಗಿದ್ವಿ. ಸಂಬಂಧ ಇದೆ ಅಂತ ಪೂಜೆಸರ ಯಾವತ್ತು ಇರುವುದು. ಈಗಿನ 20ನೇ ಅವರು ಬಹಳ ಪ್ರೀತಿಯಿಂದ ಕಾರ್ಯಕ್ರಮವನ್ನು ಬರಲಿಕ್ಕೆ ಬೇಕೆಂದು ಆಗ್ರಹಿಸಿ ತಿಳಿಸಿದ್ದಾರೆ. ಅವರು ಸೃಜನದಲ್ಲಿ ಮಹಾಂತ ಶ್ರೀಯೋಗಿಗಳಾದಂತಹ ಶರಣರಾದ ರವಿ ತಳಸ ಹಾಗೂ ಶರಣರಾದ ಅಶೋಕ್ ತಂಬಿಟ್ಟು ಎಳ್ಸಿಗಡಿ ಎಲ್ಲ ತಗೊಂಡೇನಿ. ಒಂದ್ಸರಿಗೆ ಹಾಲು ತಗೊಂಡು ಬಂದ್ಬಿಡ್ತೀನಿ. ಎಲ್ಲ ಬಂದಾಗ ಹಂಗು ಎಲ್ಲ ತಗೊಂಡಿರಲ್ಲ. ಬರ್ರಿ ಬರ್ರಿ ಪಾಪ ನನ್ನ ಸಂಬಂಧ ಎಲ್ಲಾರು ಹೋಗ್ತಾರಲ್ಲ. ನಡಿ ಹೋಗೋಣ ಬರ್ರಿ ನಂದ ಲೇಟ್ ಆದ್ರು ಎಲ್ಲ ಒಂದು ನಾಲ್ಕು ಹಾಲಾಗ ಹೋಗಿ ಆಗಪ್ಪನ ಕಟ್ಟೈತಿ. ಇಲ್ಲೇ ಹಾಲಾಕೊಂಡು ಬರ್ರಿ. ನಾಡನಾರೇ ಎಲ್ಲ ಎಲ್ಲ ಪಂಚಮಿ ಮಾಡಾಕತ್ತೀರಿ? ಯಾಕ ನಮ್ಮ ವಿಜಯ ಮಾತಪ್ಪು ಏನ್ ಹೇಳ್ಯಾರ ಅಂತ ನಿಮ್ಗೆ ಗೊತ್ತಿಲ್ಲ? ಮತ್ತಂತ ಮಾಡತ್ತೀರಿ? ಗಂಗಕ್ಕ ನೀನೇ ಒಂಚೂರು ಹೇಳಬಾರ್ದು ಬಗ್ಗೆ ಹಿಡಿದೆ ತಿಳಿಸಿ ನೋಡ್ರಿ. ಕಲ್ ನಾಗಪ್ಪಗ ಹಾಲು ಹಾಕೋದು ಮೂಢ ಸಂಪ್ರದಾಯ. ಇದು ಹಾಲು ಹಾಕುವ ಹಬ್ಬ ಆಗಬಾರ್ದು, ಹಾಲು ಕುದಿಸೋ ಹಬ್ಬ ಆಗಬೇಕು. ವಯಸ್ಸಾದವರಿಗೆ, ಮಕ್ಕಳಿಗೆ, ರೋಗಿಗಳಿಗೆ ಹಾಲು ಕುಡಿಸಿ ಹಬ್ಬ ಮಾಡಬೇಕು. ಇದು ನಾಗಪಂಚಮಿ ಅಲ್ಲ, ಬಸವ ಪಂಚಮಿ ಅಂತ
ನಿಲಕರದ ನಮ್ಮ ಮಹಾನ್ ತತ್ವಗಳು ಹೇಳಿದ್ರು ಗೊತ್ತಿದ್ದೇನೆ. ವರ್ಷಗಳಿಂದ ಅನಾದಿ ಕಾಲದಿಂದ ಯೋಗ ಮಾಡ್ಕೊಂತ ಬಂದೀವಿ. ಅಂದ್ರೆ ನಗರದ ಹಾಲು ಹಾಕೊಂತ ಬಂದೀವಿ. ಈಗ ಎಣ್ಣೆ ಹಾಲು ಹಾಕೋದ್ ಬಿಟ್ಟ ನಾಗಪ್ಪನ ಕಳ್ಸಿ ತಾಕ್ತಾನ. ಇದಕ್ಕಂದ್ರೆ ಶಾಪ ಕೊಡ್ತಾನ. ಮನ್ಯಾಗ ಮಕ್ಕಳು ಮದುವೆ ಅದಾವು, ಅವಕ್ಕ ಕಾರಾಟ ಹಸ್ತಾನ ನೋಡಿ, ವಿಚಾರ ಮಾಡ್ರಿ. ಹಂಗ್ಯಾಕ್ ಹೇಳ್ತೀಯ? ನೋಡಿ, ಎಲ್ಚಿಡಿ ತಂದಿರಿ, ಅಳ್ಳು ತಂದಿರಿ, ಎನ್ಸಿನ್ ಕಾಳು ತಂದಿರಿ, ಇವೆಲ್ಲ ವಂಶ ಇರುವಂತ ಆಹಾರ ಪದಾರ್ಥಗಳು ಹೌದಿಲ್ಲ? ಇವನ ನಾಗಪ್ಪಿಗೆ ಎಡಿ ಅಂತ ತಂದ ಅವನ ಹಾಕಿ ಪೂಜೆ ಮಾಡಿ ನೀವು ಹೋಗ್ಬಿಡ್ತಿಲ್ವಾ ಮನೆಗೆ ಹೋಗಿದ್ದು ಏನಾಗೈತಿ? ಹಂದಿ ಬರ್ತಾವ, ನಾಯಿ ಬರ್ತಾವ, ತಿಂದ ಹೊಲಸಾಟ ಮಾಡಿ ನಾಗಪ್ಪನ ಕಟ್ಟಿನೂ ನೆಚ್ಚಿ ಹೋಗ್ಬಿಡ್ತಾವ. ಇದಕ್ಕೇನಾರ ದೇವ್ರು ಅಂತಾನೇನ? ಅಲ್ಲ, ಅದು ನಾಗಪ್ಪ ಒಂದು ಜೀವಿ ಅಷ್ಟ. ನಮ್ಮ ನಿಮ್ಮಂಗ ಜಗತ್ತಿನ ಒಂದು ಜೀವಿ ಅಷ್ಟ, ಆ ದೇವ್ರಲ್ಲ. ಅದಕ್ಕ ಬಸವಣ್ಣವ್ರು ಏನ್ ಹೇಳ್ಯಾರ ನೋಡು, ದೈವಿಕದ ಧರ್ಮ ಔದಯ್ಯ, ದೈನೇ ಬೇಕು ಸಕಲ ಪ್ರಾಣಿಗಳೆಲ್ಲದಲ್ಲಿ ಅಂತ. ಅದಕ್ಕ ನಿಜವಾದ ನಾಗಪ್ಪ ಅಂದ್ರ ನೀವೇನಂದ್ರೆ ಹಾಳು ನೋಡ್ತೀರೇನ? ಇಲ್ಲ, ಅದನ್ನ ಹೊಡಿತೀರಿ. ಅದಕ್ಕ ಹೊಡಿಬೇಡ್ರಿ, ಅದನ್ನಷ್ಟ ಜೀವಿಸಾಕ ಬಿಟ್ಬಿಡ್ರಿ. ಅದು ನಮ್ಮಂಗ ಜೀವಿ ಅಷ್ಟ. ಸತ್ಯ ಐತಿ. ಯಾಕಂದ್ರ ನಮಗ್ ಗೊತ್ತೈತಿ ಏನು, ಹಾಲನ್ನ ಭೂಲೋಕದ ಅಮೃತ ಅಂತ ಕರೆದ. ಹಾಲೊಳಗ ಶ್ರೇಷ್ಠವಾದ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರ ಐತಿ. ಅದನ್ನ ನಾವೇನ್ ಮಾಡ್ಬೇಕಂದ್ರ ಮಕ್ಕಳಿಗೆ ಕುಡಿಸ್ಬೇಕಾಗೈತಿ. ಹೀಗಾಗಿ ಈ ಒಂದು ಹಾಲನ್ನ ತಗೊಂಡು ನಾವು ಹಾಲು ಹಾಕೋದ್ರ ಬದಲಿ ಹಾಲು ಕುಡಿಸುವಂತ ಹೋದ್ರ ಒಳ್ಳೇದಾಗ್ತೈತಿ. ಯಾಕಂದ್ರ ಊರೊಳಗಿರ್ತಕ್ಕಂಥ ಎಷ್ಟೋ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಾಗ್ಯಾರ, ಅನಾರೋಗ್ಯಕ್ಕೆ ತುತ್ತಾಗ್ಯಾರ. ಈಗ ನಿಮ್ಮನ್ನ ತಗೋರಿ, ಮನ್ಯಾಗ ನಿಮ್ಮ ಮಕ್ಕಳಿಗೆ ಊಟ ಕೊಡ್ಲಾರ್ದ ಬಂದಿ ಅವು ಹೊಟ್ಟಿ ಹಸ್ಕೊಂಡು ಮುಖ ಒಣಗಿಸ್ಕೊಂಡು ಕುಂತ ಅಂಥ ಮಕ್ಕಳಿಗೆ ಈ ಒಂದು ಅಳ್ಳಿಟ್ಟು, ತಂಬಿಟ್ಟು, ಎಳ್ಳು ಚಿಗಳಿ ಕೊಟ್ಟು ಹಾಲು ಕುಡಿಸಿದ್ರ ಎಷ್ಟು ಆರೋಗ್ಯಕರವಾಗಿರ್ತೈತಿ. ಇಂದಿನ ಮಕ್ಕಳ ನಾಡಿನ ಪ್ರಜೆಗಳಂತ ಹೇಳ್ಯಾರ. ಮಕ್ಕಳು ಸದೃಢಿದ್ರ ದೇಶ ಸದೃಢ ಆದಂಗ ಅಲ್ಲೇನ? ಹೌದಲ್ಲ, ನಾವು ಅಷ್ಟ ಹಾಲು ಹಾಕೋದ್ಬಿಟ್ಟು ಏನಾಗ್ತೈತಿ? ಏನು ಬದಲಾಗೋದಿಲ್ಲ. ಲೋಕದ ಡೊಂಕ ನೀವೇಕೆ ತಿಟ್ಟುವಿರಿ? ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳಿ ಬಸವಣ್ಣನವರು ಹೇಳ್ಯಾರಿಲ್ಲ. ಅದಕ್ಕ ಬದಲಾವಣೆ ಜಗದ ನಿಯಮ ಐತಿ. ಮೊದ್ಲ ನಾವು ಬದಲಾಗೋಣ. ಮೊದ್ಲ ನಾವು ಬದಲಾಗೋಣ. ಸಾವಕಾಶ ಎಲ್ಲರೂ ಬದಲಾಗಿ ಆಗ್ತಾರ. ಯಾಕೆ ಆಗಂಗಿಲ್ಲ? ಬದಲಾಗಿ ಆಗ್ತಾರವಾ? ಸರಿಯಾಗಿ ನಾವೆಲ್ಲ ಕಲ್ತವ್ರಿದ್ರು ಈ ವಿಷಯದಲ್ಲಿ ನಮ್ಗೆ ಆಗ್ಲೇ ಇಲ್ಲ. ನೀವು ತಿಳಿಸ್ಕೊಟ್ಟು ಬಹಳ ಚಲೋ ಮಾಡಿದ್ರಿ. ಅರ್ಥ ಅಂತೀನಿ. ನಮ್ಮ ಗುರುಮಾತಪ್ಪ ಅವರು ಪ್ರತಿ ವರ್ಷ ಪಂಚಮಿ ಹಬ್ಬದ ದಿನ ವಿಜಯ ಮಾತೆ ಶಾಲೆ ಮಕ್ಕಳಿಗೆ, ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಕೊಡಿಸ್ತಾರೆ. ನಾವೆಲ್ಲರೂ ಸೇರಿ ನಾಗಪ್ಪಗ ಹಾಲು ಹಿಡಿದು ಬಿಟ್ಟು ಮಹಾಂತಪ್ಪನವ್ರು ಹೇಳಿದಂಗ ಬಸವಣ್ಣವರ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅನ್ನೋದನ್ನ ಸಂದೇಶವನ್ನ ಸಾರಿ ನಾವು ಇನ್ಮೇಲೆ ಈಶ್ವರನಿಂದ ಪೂಜೆಯನ್ನ ಮಾಡೋಣ. ಹಾಗೆ ನಾವೆಲ್ಲರೂ ಇವತ್ತ ನಮ್ಮ ಓಣಿ ಮಕ್ಕಳನ್ನ, ನಮ್ಮ ಮನೆ ಮಕ್ಕಳನ್ನ ಕರ್ಕೊಂಡು ಹಾಲು ಕುಡಿಸುವ ಹಬ್ಬ ಮಾಡೋಣ. ಹಾಗ ಹೋಗುತ್ತಾ ಆಸ್ಪತ್ರೆ ಒಳಗಿರುವ ರೋಗಿಗಳಿಗೆ ಹಾಲನ್ನ ಕುಡಿಸಿ ಹಾಲು ಕುಡಿಸುವ ಹಬ್ಬ ಮಾಡೋಣ. ನನಗೆ ಮಹಾಂತಪ್ಪ ಹೋಗಿ ದೇಂಗಿ ತಂದಕ್ಕೆ ಆ ವಚನ ಬಹಳ ಸೂಕ್ತ. ಅವ್ರ ಕೈ ಶಿವಯೋಗದ ಮೂಲಕ ತುಂಬಿತ್ತು, ಅವ್ರ ಮನಸ್ಸು ಬಸವಣ್ಣವರ ಸಭೆ ಮೂಲಕ ತುಂಬಿತ್ತು, ಅವ್ರ ಕಣ್ಣುಗಳು ಏನೇನು ನೋಡ್ತಾರೆ ಲಿಂಗವಾಗಿ ಕಾಣ್ತಾ ಇತ್ತು, ಅವ್ರ ಮಾತು ದೊಡ್ಡದೇನಾಗಿತ್ತು, ಸಹಾನುಭೂತಿ. 12ನೇ ಶತಮಾನದ ಬಸವಣ್ಣವರಿಗೆ ಸ್ಥಾಪನೆ ಮಾಡಿತ್ತು. ವಿರಕ್ತ ಪರಂಪರೆ ಮಠಗಳು ನಮಗೆ ಕರ್ನಾಟಕದ ಬಹಳ ಇಷ್ಟ. ಆದರೆ ಬಸವತತ್ವದ ಮಠಾಧೀಶರ ಕೊರತೆ ಇದು ಕಾಣ್ತಿತ್ತು. ಆ ಕೊರತೆ ಇಲ್ಲ ಅನ್ನುವಂಥ ಅಪವಾದಕ್ಕೆ ಕಡಿವಾಣ ಹಾಕಿ ಬಸವತತ್ವದಂತೆ ಮಠಾಧೀಶರಿದ್ದಾರೆ ಅನ್ನೋದನ್ನ ಈ ನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ತೋರಿಸಿಕೊಂಡ ಕೀರ್ತಿ ಅದು ಮಹಾಂತಪ್ಪಗೆ ಸಲ್ಲುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಟೀಚರ್ ಮಹಾಂತಪ್ಪು ಅಂತಂದ್ರೆ ಪರಿವರ್ತನೆ ಅಂದರೆ ಮಹಾಂತಪ್ಪು ಅಂತ. ಯಾಕೆ ನಮ್ಮ ಲಿಂಗಾಯತ ಧರ್ಮ ಯಾವತ್ತು ಪರಿವರ್ತನೆ ಬಯಸುತ್ತೇನೆ ಎಂದು ದೇಶ ಸಾಧನೆ ಮಾಡೋದಿಲ್ಲ. ಭಗವದ್ಗೀತೆಯಲ್ಲಿ ಶಿಷ್ಟರನ್ನು ಸಂಹಾರ ಮಾಡುವ ಶಿಷ್ಟರನ್ನು ರಕ್ಷಿಸುವ ಮಾಡ್ತಾರೆ.
ಅದು ಬಸವಾದ ಶರಣರು ದುಷ್ಟರನ್ನ ಶಿಕ್ಷಿಸೋದು, ದುಷ್ಟರನ್ನು ತಿರುಗಿಸಲು ಕಳಿಸ್ಕೊಡ್ತಾರೆ. ಅದು ನಮ್ಮ ತತ್ವ. ಹಾಗಾಗಿ ಮಹಾನ್ ಭಕ್ತರು ಇಡೀ ತಮ್ಮ ಬದುಕನ್ನ 12 ಶತಮಾನದ ಶರಣ ಪರಂಪರೆ ಪರಿವರ್ತನದ ಏನಿತ್ತು ಲಿಂಗಾಯತ ಧರ್ಮ, ಆ ಲಿಂಗಾಯತ ಧರ್ಮದಲ್ಲಿ ಪರಿವರ್ತನೆ ಮಾಡೋದ್ರ ಹೋಗಿ ಕಲ್ಯಾಣ ಕರ್ನಾಟಕದ ಕಲ್ಯಾಣ ರಾಜ್ಯದ ಬಸವನಿಗೆ ಕಟ್ಟಿದ್ದು ಎಲ್ಲೇ ಒಂದು ಕಡೆ ವ್ಯವಸ್ಥೆಗಳಾಗ್ತವೆ ಅಂತ ಅದ್ಭುತವಾದ ಚಿಂತನೆಯನ್ನ ಆಗಿನ ಕಾಲಕ್ಕೆ ಮಾಡ್ತಾರೆ. ಅದನ್ನ ಪರಮ ಪೂಜ್ಯ ಮಹಾಸ್ವಾಮಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಹಳಷ್ಟು ಜನರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದರೆ, ಆ ಕಾಲಕ್ಕೆ ಈ ಪುರಾಣ ಸಮಾಪ್ತಿಗೆ ಆಚಾರದಿಂದ ಹೊರಟ್ರೆ ಅಲ್ಲಿ ಪುರಾಣ ಸಮಾಪ್ತಿ ಆಗ್ತಕ್ಕಂಥ ಹಳ್ಳಿಯೊಳಗೆ ಆಚಾರ ಬರೋದಿಲ್ಲ ಅಂತ ಪ್ರಚಾರ ಮಾಡಿ ಲೈಟ್ ತೆಗೆದು ಬಂದ್ ಮಾಡಿಸಿದ್ರು. ಅಂತಹ ಕಾರ್ಯಕ್ರಮಗಳು ಹೋಗಿ ಹಳ್ಳಿ ಬಂದೀವಿ ಆಚಾರ್ಯರಿಗೆ ಎಲ್ಲ ಹೊತ್ತು. ಬಹಳ ವಿಚಿತ್ರ ಜನ ನಾವೆಲ್ಲ. ಯಾವುದನ್ನ ಅರ್ಥ ಮಾಡಿ ನಮ್ಮದನ್ನೇ ನಾವು ಅರ್ಥ ಮಾಡಿಕೊಂಡು ಅಂದ್ರೆ ಕೂತ್ಬಿಡ್ತೀವಿ. ಹೇಳಿದಕ್ಕೆ ಒಟ್ಟು ಉಲ್ಟಾ ಹೇಳೋದು. ನಮ್ಮನ್ನ ನಾವು ಅದಕ್ಕೆ ಅಕ್ಕಮಹಾದೇವಿ ಒಂದು ಮಾತನ್ನ ಬಹಳ ತುಂಬಾ ಚೆನ್ನಾಗಿ ಹೇಳ್ತಾರೆ. ಎಲ್ಲರಿಗೂ ಗೊತ್ತದೆ ಅದೆಲ್ಲ. ಒಟ್ಟು ಹಗಲು 4 ಜಾವ ಅಶ್ವಿನಕ್ಕೆ ಕುದಿಯುವರು, ಇರು 4 ಜಾವ ವ್ಯಸನಕ್ಕೆ ಕುದಿಯುವರು, ಅಗಸ ನೀರೊಳಗಿದ್ದು ಭಯಾರಿಸತ್ತಂತೆ, ತಮ್ಮೊಳಗಿರುವ ಘನವ ತಾವರಿಯರೋ ಚೆನ್ನ ಮಲ್ಲಿಕಾರ್ಜುನ. ಒಬ್ಬ PhD ಮಾಡಲಾರ್ದಂತ, ಒಬ್ಬ ಕಾಲೇಜ್ ಮೆಟ್ಲಂತಾದಂತ ಒಬ್ಬ ಹೆಣ್ಣುಗಳು, ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಅಡ್ಡಾಡಿದಂತ ಒಬ್ಬ ಹೆಣ್ಣುಗಳು ಒಂದು ವಚನದಲ್ಲಿ 3 ಸಾಲನ್ನ ಕೊಟ್ಟು ಕೊನೆ ಸಾಲನ್ನ ಜಡ್ಜ್ಮೆಂಟ್ ಅನ್ನ ಕೊಡ್ತಾಳೆ. ಎಲ್ಲ ಒಟ್ಟು ವಚನ ನೋಡ್ರಿ ನೀವೆಲ್ಲ. ಸುಮ್ಮನೆ ದಿವಸ ಕೊಟ್ಕೊಂಡು ಒಂದು ವಚನ ಓದಿ ಹೋಗ್ರಿ. ಮೊದಲಿಗೆ ಇದನ್ನ ಕೊಟ್ಟು ಲಾಸ್ಟ್ಗೆ ಧರ್ಮವನ್ನ ವಿಜಯಮಾನ ಶಿವರುಗಳು ಯಾವ ಪ್ರಕಾರವಾಗಿ ಧರ್ಮವನ್ನು ಪ್ರಚಾರ ಮಾಡಿದ್ದಾರೆ, ಯಾವ ಪ್ರಕಾರವಾಗಿ ಪ್ರಚಾರ ಮಾಡಿದ್ದಾರೆ. ಅವರು ಬೆನ್ನಿಗೆ ಜೋಳಿಗೆ ಕಟ್ಟಿ ಮಾಂತಮ್ಮನನ್ನ ಮುಂದೆ ಬಿಟ್ಟು ಕುದುರೆ ಮೇಲೆ ಕುಂತು ಪ್ರತಿ ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಪ್ರಚಾರ ಮಾಡಿ ಇರ್ತಾರೆ. ಅದು ನಾವು ಯಾರು ಮಾಡ್ತೀವಿ, ಯಾವ ಸ್ವಾಮಿಗಳಾಗಲಿ ಅನುಭವಿಗಳಾಗಲಿ ಯಾರು ಮಾಡಂಗಿಲ್ಲ. ಇದು ಒಂದು ದೊಡ್ಡ ಬೃಹತ್ ರಾಜಕೀಯ ಸಭಾನ ಮಾಡಿ ಆ ರೀತಿ ಅಲ್ಲ, ಇದು ಆ ರೀತಿ ಅಲ್ಲ. ಮನೆಗೆ ಹೋಗ್ಬೇಕು. ನಾವೆಲ್ಲ ಸ್ವಾಮಿಗಳು ಮಠ ಬಿಡ್ಬೇಕು. ಒಂದು ಸ್ವಲ್ಪ ದಿವಸ ಮಠ ಬಿಡೋದು ಹೋಗೋದಲ್ಲ, ತ್ಯಾಗ ಮಾಡಬೇಕು ಸ್ವಲ್ಪ ದಿವಸ ಧರ್ಮಕ್ಕಾಗಿ ಹೋಗ್ಬೇಕು ಹಳ್ಳಿಗೆ. ಈಗ ಎಲ್ಲ VIP ಹಾಗೂ ವಿದ್ಯಾವಂತ ಜನ ಅದ, ಸುಸಂಸ್ಕೃತ ಜನ ಅದ. ಅವ್ರು ವಿದ್ಯಾವಂತರಿಗೆ ಹೇಳಿದ್ದನ್ನ ತಿಳ್ಕೊತಾರೆ. ನೀವೆಲ್ಲ ತಿಳ್ಕೊಂತೀರಿ. ಹಳ್ಳಿ ಒಳಗೆ ಕಸ ತೆಗೆದು ತಿಳ್ಕೊರಿ. ಹಳ್ಳಿ ಒಳಗೆ ಕಸ ತೆಗೆದು ಹೆಣ್ಮಕ್ಳಿಗೆ ಮಕ್ಕಳು ಹ್ಯಾಂಗೆ ಗೊತ್ತಾಗ್ಬೇಕು. ಬರೀ ಸಮಾವೇಶಗಳನ್ನು ಮಾಡಿ ಅಲ್ಲೇ ನಾವು ಅನುಭವಿಗಳನ್ನು ತೋರಿಸ್ಕೊಂಡು ಏನ ಕೆಲವು ಪ್ರಚಾರಕ್ಕೋ ನಾ ಕೇಳ್ತೀನಿ. ಹೌದಿಲ್ಲ? ಭಕ್ತರ ಪರವಾಗಿ ಎಲ್ಲ ಸ್ವಾಮೀಜಿಗಳಿಗೆ ಶರಣ ಸಮರ್ಪಣೆಯನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಹುನಗುಂದದ ಎಲ್ಲ ನಮ್ಮ ಕೊಟ್ಟೆ ಅಂತ ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಮುಂದಕ್ಕೆ
ತೊಂಬತ್ತೆರಡರ